ಖುಷಿ ಇದೆ ಸರ್ ಬ್ರದರ್ ಆಗಿ ಚೆನ್ನಾಗಿರ್ತೀರಾ ಅಲ್ಲ, ಇವತ್ತು ಒಂಥರ ಬಹಳ ಸಂತೋಷದ ದಿನ ಸರ್. ಒಂದು ಹಬ್ಬದ ವಾತಾವರಣ ಖಂಡಿತವಲ್ಲೂ ನಾವೆಲ್ಲರೂ ಇಲ್ಲಿ ಡೈರೆಕ್ಟ್ರು, ಪ್ರೊಡ್ಯೂಸರು ಅಂತ ಯಾರು ಇಲ್ಲಿ ಬಂದಿಲ್ಲ. ಎಲ್ರೂ ಶಿವಣ್ಣ ಅವರ ಅಭಿಮಾನಿ ಆಗಿ ಬಂದಿರೋದು ಮಾತ್ರ ಎದ್ದು ಕಾಣ್ತಾ ಇದೆ. ಎಲ್ಲರೂ ಕಣ್ಣೆಲ್ಲ ಕಾಂತಿ ಕಾಣ್ತಾ ಇದೆ. ಶಿವಣ್ಣನ ಕಣ್ಣಲ್ಲೂ ಅಷ್ಟೇ ಅದೇ ಖುಷಿ ಇದೆ. ಮತ್ತೆ ಅವ್ರ ಮನೆಗೆ ಅವ್ರು ಬಂದಿರೋದು ನಮ್ಮೆಲ್ರಿಗೂ ಭಾಳ ಖುಷಿ ಇದೆ ಸರ್. ಇದೇನಂದರೆ ಎಲ್ರಿಗೂ ಗೊತ್ತಿನ ಶಿವಣ್ಣನ ವ್ಯಕ್ತಿತ್ವ ಎಂಥದಂದ್ರೆ ಎಲ್ಲರನ್ನೂ ಒಂದೇ ರೀತಿ ನೋಡೋದು. ಅವ್ರ ಮನಸ್ಸಲ್ಲಿ ಕಲ್ಮಶನೇ ಇಲ್ಲ, ಅವ್ರಿಗೆ ಯಾರ ಮೇಲೆ ಕೋಪ ಇಲ್ಲ, ದ್ವೇಷ ಇಲ್ಲ. ಸೊ ಆ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಈ ನೇಚರ್ ಪ್ರೂವ್ ಮಾಡಿದೆ ನೋಡಿ. ಅಷ್ಟು ದೊಡ್ಡ ತೊಂದರೆ ಆಗಿದ್ರು ಈಸಿಯಾಗಿ ಅದನ್ನ ಫೇಸ್ ಮಾಡಿ ಅದರಿಂದ ಕಂಪ್ಲೀಟ್ ಆಗಿ ಗುಣಮುಖರಾಗಿ ಬಂದಿದ್ದಾರೆ. ಒಳ್ಳೆ ಜನಕ್ಕೆ ಒಳ್ಳೇದಾಗುತ್ತೆ ಸರ್. ಮತ್ತೊಂದ್ ಕಡೆ ಶಿವಣ್ಣ ಅವರು ಆತ್ಮಸ್ಥೈರ್ಯ ಮೆಚ್ಚುವಂತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಬೇರೆಯವ್ರಿಗೆ ಈ ತರ ಆಗ್ಬಿಟ್ರೆ ಮಾನಸಿಕವಾಗಿ ಕುಗ್ಬಿಡ್ತಾರೆ. ಅದೆಲ್ಲವನ್ನು ಮೀರಿ ಪ್ರತಿಯೊಂದು ಹಂತದಲ್ಲಿ ಸಿನಿಮಾ ಮುಗಿಸ್ಕೊಡ್ತಾರೆ, ಕೆಲಸಗಳನ್ನ ಮುಗಿಸ್ಕೊಡ್ತಾರೆ, ರಿಯಾಲಿಟಿ ಶೋ ಭಾಗಿರ್ತಾರೆ, ಅಭಿಮಾನಿಗಳ ಜೊತೆ ಸದಾ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಈ ತರದ್ದು ಅದಕ್ಕೆ ಶಿವಣ್ಣ ಅಂತ ಹೇಳೋದು ಸರ್. ಅದಕ್ಕೆ ಇಷ್ಟು ಜನ ತುಂಬಿರೋದು. ಯಾಕಂತಂದ್ರೆ ನಮ್ಮ ಸಿನಿಮಾನು ಅಷ್ಟೇನೆ ಎಲ್ಲ ಕೆಲಸಗಳನ್ನ ಅವ್ರದ್ದು ಏನೇನಿತ್ತು, ಡಬ್ಬಿಂಗ್ವರೆಗೂ ಏನೇನಿತ್ತು ಎಲ್ಲ ಕೆಲಸ ಕ್ಲೀನಾಗಿ ಮುಗಿಸಿ ನಾವು ಯಾರು ಕೇಳಿಲ್ಲ. ನಮ್ಗೆ ಆ ಟೈಮಲ್ಲಿ ತೊಂದರೆ ಕೊಡೋಕ್ಕೂ ಇಷ್ಟ ಇರಲಿಲ್ಲ. ಅಣ್ಣನೇ ಫಾಲೋ ಅಪ್ ಮಾಡಿ ಚಿಕ್ಕ ಟೀಸರ್ದು ಏನೋ ವರ್ಕ್ ಇದ್ರೂ ಅದರ ಡಬ್ಬಿಂಗ್ ಮುಗಿಸಿ ಎಲ್ಲನೂ ಮುಗಿಸಿ ಅಲ್ಲಿ ಹೋಗಿ ಮತ್ತೆ ನಾವು ಮೊನ್ನೆ ಒಂದು ಮೋಷನ್ ವಿಡಿಯೋ ಬಿಡ್ಬೇಕಾದ್ರೆ ಅವರೇ ವಿಡಿಯೋ ಕಳಿಸಿ ಅವರ ವ್ಯಕ್ತಿತ್ವಕ್ಕೆ ಎಷ್ಟು ಮಾತಾಡೋದು ಕಮ್ಮಿ ಸರ್. ನಾವು ಅವರಿರೋ ಟೈಮಲ್ಲಿ ನಾವೆಲ್ಲ ಇದೀವಿ ಅನ್ನೋದೇ ನಮ್ಮ ಸೌಭಾಗ್ಯ ಅಂತ. ಸರ್ 45 ಸಿನಿಮಾಗೆ ಹೇಳ್ತೀವಿ, ನಮಗೂ ಗೊತ್ತಿತ್ತು. ಶಿವಣ್ಣ ನಮ್ಮ ಹತ್ರ ಹೇಳ್ತಿದ್ರು, ಕಣ್ಣೀರ್ ಹಾಕಿದ್ರಿ ವಿಚಾರ ಗೊತ್ತಿತ್ತು, ಬೇಡ ಬೇಡ ಅಂತ ಹೇಳಿದ್ರು. ಅವ್ರು ಹಠ ಮಾಡಿ ಮಾಡ್ತಾ ಇದ್ವಿ ಎಲ್ಲ ಕೆಲಸವನ್ನು ಅಂತ ಕೂಡ ನೀವು ಕಣ್ಣೀರ್ ಹಾಕೊಂಡಿದ್ರಂತೆ, ಅದನ್ನು ಶೇರ್ ಮಾಡಿದ್ರು. ಅದು ಬಹಳ ಮನ್ಸಿಗೆ ನೋವಾಯ್ತು. ಆ ಟೈಮಲ್ಲಿ ಈ ವಿಷಯ ಕೇಳೋದು ತುಂಬಾ ದುಃಖ ಆಯ್ತು. ಅದಾದ್ಮೇಲೆ ಶಿವಣ್ಣ ಸೆಟ್ಟಲ್ಲಿ ಬಂದು ಇದ್ದಿದ್ದ ರೀತಿ ನೋಡಿ ಪ್ರತಿನಿತ್ಯನೂ ಅದು ಒಂದು ಕಣ್ಣಲ್ಲಿ ನೀರು ತುಂಬಿಕೊಳ್ಳಲ್ಲ, ಅಷ್ಟು ಡಸ್ಟ್ ಇರೋದು. ನಾವು ಬೇಡ ಅಣ್ಣ ಅಂತ ಹೇಳಿ ಮಾಸ್ಕ್ ಹಾಕ್ಕೊಳ್ಳಿ ಅಂತಂದ್ರೂ, ಆಮೇಲೆ ಡಸ್ಟ್ ಎಲ್ಲ CG-ನಲ್ಲಿ ಹಾಕ್ತೀವಿ ಅಂದ್ರೆ ಬೇಡ ಬೇಡ ನಿಮ್ಗೆ ಶಾರ್ಟಿಗೆ ಡಸ್ಟ್ ಬಿಡ್ತಾನೆ, ಡಸ್ಟ್ ಹಾಕಿ ಆ ಥರ ಎಲ್ಲ ಹೇಳಿದ್ದು. ಅವ್ರ ಜೊತೆ ಒಂದೇ ಒಂದು ಸಿನಿಮಾ ನಾನು ನಿರ್ದೇಶಕನ ಕೆಲಸ ಮಾಡಿದ್ದು. ಅದು ಯಾವ ಜನ್ಮದ ಪುಣ್ಯನೋ. ಎಲ್ಲ ವಿಷಯಗಳು ಅವ್ರ ಮೂಲಕ ಟೆಕ್ನಿಕಲ್ ವಿಷಯ ಅನ್ನೋದಕ್ಕಿಂತ ಜೀವನದಲ್ಲಿ ಹೇಗೆ ಬದುಕಬೇಕು, ಒಬ್ಬ ಆರ್ಟಿಸ್ಟ್ ಎಷ್ಟು ಸೂಪರ್ ಸ್ಟಾರ್ ಆದ್ರೂ ಎಷ್ಟು ಗ್ರೌಂಡೆಡ್ ಆಗಿರ್ಬೇಕು ಅನ್ನೋ ದೊಡ್ಡ ಪಾಠ ಕಲಿಸ್ಕೊಟ್ಟು. ಅಜಯ್ ಸರ್, ಇನ್ನು 1 ಮಂತ್ ಭಾಗಿಯಾಗಲ್ಲ ಶೂಟಿಂಗ್ ನಲ್ಲಿ ಅನ್ನೋ ಮಾಹಿತಿ ಇದೆ. ಯಾವುದೇ ಶೂಟಿಂಗ್ ನಲ್ಲೂ ಭಾಗಿಯಾಗಲ್ಲ, ರೆಸ್ಟ್ ಅಲ್ಲಿ ಇರಬೇಕು ಅಂತ ಅಭಿಮಾನಿಗಳೆಲ್ಲರೂ ಕೂಡ ಸೇರಿ ಮೃತ್ಯುಂಜಯ ತಾಯ್ನಾಡಿಗೆ ವಾಪಸ್ ಬರ್ತಾ ಇದೆ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಏನ್ ಹೇಳಕ್ ಬಯಸ್ತೀರಾ? ಇಲ್ಲ, ಬಹಳ ಅದು ಎಲ್ಲರೂ ಅದೇ ವಿಶ್ ಮಾಡೋದು. ಯಾಕಂದ್ರೆ ಅಣ್ಣ ಚೆನ್ನಾಗಿ ರೆಸ್ಟ್ ಮಾಡಬೇಕು, ಆರಾಮಾಗಿ ಸಿನಿಮಾಗಳು ತಗೊಂಡು ಮಾಡ್ಬೇಕು. ಆಮೇಲೆ ಅಣ್ಣ ಯಾರ್ಯಾವ್ರು ಸಿನಿಮಾ ಒಪ್ಕೊಂಡಿದ್ದಾರೆ ಖಂಡಿತವಾಗಿ ಎಲ್ರಿಗೂ ಅವರು ನ್ಯಾಯ ಒದಗಿಸ್ತಾರೆ. ಬಟ್ ಆ ಟೈಮ್ಗೂ ಮುಂಚೆ ಅವ್ರು ಇವಾಗ ಬಂದಿರೋದ್ರಿಂದ ಚೆನ್ನಾಗಿ ರೆಸ್ಟ್ ಮಾಡಲಿ ಅನ್ನೋ ನನ್ನ ಅನಿಸಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.